ಹಾಗೆ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದಾರೆ ಎಲ್ಲ ಗೋಲ್ಡ್ ಪ್ಯಾಲೇಸ್ ಅಲ್ಲೇ ತಗೋಬೇಕಂತ. ಎಸ್, ಇದೇ ಇವಾಗ ನನ್ನ ಚಿನ್ನ ತಗೋಬೇಕು ಅಂದರೆ ಇದೇ ನಾನು ಅಡ್ಡ ಆಗ್ಬಿಡುತ್ತೆ. ಇವಾಗ ನಾನು ಇಲ್ಲೇ ಬರಬೇಕು ಅಂತ, ಬಿಕಾಸ್ ಸರ್ ಹೇಳಿದಾಗೆ ವೇಸ್ಟೇಜ್ ಪರ್ಸೆಂಟೇಜ್ ಬಗ್ಗೆ ಹೇಳಿದಾಗೆ ಇಟ್ಸ್ ರಿಯಲಿ ಲೈಕ್ ನಾನು ನೋಡಿದೆ ಡಿಸೈನ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಯೂಶ್ವಲಿ ನಾನು ಬೇರೆ ಅಂಗಡಿಗೂ ಹೋಗಿದಾಗ ನಾನು ನೋಡಿದ್ದೀನಿ ಸೇಮ್ ಇರುತ್ತೆ ಟೆಂಪಲ್ ಜ್ಯುವೆಲರೀಸ್ ಅಂದರೆ, ಬಟ್ ನನಗೆ ಸರ್ ಇವಾಗ ತೋರಿಸಿದಾಗ ದ ಡಿಸೈನ್ಸ್ ಆರ್ ಸೋ ಬ್ಯೂಟಿಫುಲ್, ಇಟ್ಸ್ ಯೂನಿಕ್. ಎಲ್ಲ ಹೆಣ್ಮಕ್ಳಿಗೂ ಅದೇ ಅಲ್ವಾ, ಚಿನ್ನ ಅಂದರೆ ಇಷ್ಟ ಆಗುತ್ತೆ ಆ್ಯಂಡ್ ಅದರಲ್ಲಿ ಯೂನಿಕ್ ಆಗಿರೋದು ನಾನು ಆಗಬೇಕು, ಸೇಮ್ ಇರಬಾರ್ದು ಅಂತ ಆಗುತ್ತೆ ತಾನೆ. ಸೊ ಐ ಜಸ್ಟ್ ಲವ್. ಎಷ್ಟು ಡಿಸೈನ್ಸ್ ಇದ್ರೂ ಸಾಕಾಗಲ್ಲ. ಆ್ಯಂಡ್ ತುಂಬ ವೆರೈಟಿಲಿದೆ. ಅದು ನೋಡ್ಲಾ ಇದು ನೋಡ್ಲಾ ಅದು ತಗೊಳ್ಳ ಅಂತ ಆಗ್ಬಿಡುತ್ತೆ. ಅಂಡ್ ಮೇನ್ ಇಲ್ಲಿ ನೋಡ್ತಾ ಇದ್ರೆ ಎಲ್ಲದ್ರ ಮೇಲೂ ಇಷ್ಟ ಆಗ್ಬಿಡುತ್ತೆ ನಿಮ್ಮ ಮೂವಿ ತರ. ಎಕ್ಸಾಕ್ಟ್ಲಿ ಇಷ್ಟ ಆಗುತ್ತೆ ನಿಜ. ನಿಮ್ಮಲ್ಲಿ ಯಾವ ತರ ಎಲ್ಲ ಕಲೆಕ್ಷನ್ ಇದೆ? ನಿಮ್ಗೆ ಯಾವ ಜ್ಯುವೆಲ್ರಿ ತುಂಬಾ ಇಷ್ಟ ಆಗುತ್ತೆ? ನನಗೆ ಪರ್ಸ್ನಲ್ ಟೆಂಪಲ್ ಜ್ಯುವೆಲರೀಸ್ ತುಂಬ ಇಷ್ಟ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ನನಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ. ನನಗೆ ಗೋಲ್ಡ್ ಮಾಡಬೇಕು, ನಾನು ಆ ಥರ ನೆಕ್ಲೆಸ್ಗಳು ಹಾಕಬೇಕು. ಐ ಲೈಕ್ ನಾನು ಫಿಲ್ಡ್ ಆಗಿರಬೇಕು ಅಂತ ನನಗೆ ಇಷ್ಟ ಚಿನ್ನ ಪರ್ಸ್ನಲಿ. ಸೊ ನನಗೆ ಟೆಂಪಲ್ ಜ್ಯುವೆಲರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಲಕ್ಷ್ಮಿ ಇದು ಬಿಕಾಸ್ ಅದು ಯೂನಿಕ್ ಆಗಿ ಕಾಣಿಸುತ್ತೆ, ಅದರಲ್ಲಿ ದೇವ್ರದಿರೋದು ಡಿಸೈನ್ಸು, ಇಟ್ ಲುಕ್ಸ್ ಸೋ ಗುಡ್. ನನಗೆ ಆ ಥರ ಹಾಕೋದು ಲೈಕ್ ಡಾಬು ನೆಕ್ಲೆಸ್ಸು. ಈಗ ನೀವು ಹೇಳ್ತಾ ಇದ್ರೆ ಆ ಥರ ಜ್ಯುವೆಲ್ಸ್ ಎಲ್ಲ ಇಷ್ಟ ಅಂತ. ಈಗ ಕೆಲವು ಸಲ ಈಗ ಸೆಲೆಬ್ರೇಷನ್ಸ್ಗೆ, ಬರ್ಡೇಗೆ ಅಥವಾ ಮ್ಯಾರೇಜ್ಗೆ ಈ ಥರದ್ದೆಲ್ಲ ಹೆವಿ ಜ್ಯುವೆಲ್ರಿ ಹಾಕೊಳ್ಳೋಕೆ ಇಷ್ಟಪಡ್ತಾರೆ. ಬಟ್ ಅದು ಮ್ಯಾಕ್ಸಿಮಮ್ 80 ಗ್ರಾಮ್ ಚಿನ್ನ ಅಂತೂ ಬೇಕಾಗುತ್ತೆ ಆ ಥರ ಹೆವಿ ಜ್ಯುವೆಲ್ರಿ ಎಲ್ಲ ಮಾಡಬೇಕಂತ ಹೇಳಿದ್ರೆ. ಬಟ್ ಇವರಲ್ಲಿ ಆ ಒಂದು ನ್ಯೂ ಟೆಕ್ನಾಲಜಿ ಇದೆ, ಜಸ್ಟ್ 20 ಗ್ರಾಮಲ್ಲಿ ಆ ಥರದ್ದೆಲ್ಲ ವಿವಾಹದ ಆಭರಣಗಳೆಲ್ಲ ಮಾಡ್ಬೋದು ಅಂತ. ಇದನ್ನು ಕೇಳಿದಾಗ ಹೇಗೆ ಅನ್ನಿಸ್ತು? ಅದೇ ನನಗೆ ಈ ಕಾನ್ಸೆಪ್ಟ್ ಬಂದು ಯೂನಿಕ್ ಅನಿಸ್ತು. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ, ದಿಸ್ ವೇಸ್ಟೇಜ್ ಆಲ್. ಇವತ್ತು ಪ್ರೆಸ್ ಮೀಟಲ್ಲಿ ಸರ್ ರಮೇಶ್ ಸರ್ ಹೇಳಬೇಕಾದ್ರೆ ಐ ವಾಸ್ ಮೆಸ್ಮರೈಸ್ಡ್, ಹಿಂಗೆಲ್ಲ ಇರುತ್ತಾ ಅಂತ. ಆ್ಯಂಡ್ ಹೀಸ್ ವೇ ಆಫ್ ಥಿಂಕಿಂಗ್ ಇಸ್ ಸೋ ಡಿಫ್ರೆಂಟ್, ಯೂನಿಕಾಗಿ ಮಾಡಿದಾರಲ್ವಾ. ಸೊ ವೇಸ್ಟೇಜ್ ಕಮ್ಮಿ ಇದೆ, ಬೇರೆ ಕಡೆ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ಇದು 25% ಆ ಥರ. ಸೊ ಜಸ್ಟ್ 9% ಆ್ಯಂಡ್ ಇಟ್ ಇಸ್ ರಿಯಲಿ ಗುಡ್ ಅನಿಸುತ್ತೆ. ಸೊ ಚಿನ್ನ ತೊಗೋಬೇಕು ಅಂತಂದರೆ ಪ್ಲೀಸ್ ಬಂದು RR ಗೋಲ್ಡ್ ಪ್ಯಾಲೇಸ್ನಲ್ಲೇ ತೊಗೋಬೇಕು ನೀವು. ಚಿನ್ನ ತೊಗೋಬೇಕು ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ಸ್ ಇದೆ ಆ್ಯಂಡ್ ವೇಸ್ಟೇಜ್ ಕೂಡ ಪರ್ಸೆಂಟೇಜ್ ಕೂಡ ತುಂಬಾ ಕಮ್ಮಿ ಆಗಿದೆ. ಆ್ಯಂಡ್ ನಾನು ನೋಡಿದೆ ಹಂಗೆ, ಐ ಜಸ್ಟ್ ಟುಕ್ ಅ ರೌಂಡ್ ಕಂಪ್ಲೀಟ್ಲಿ. ಡೈಮಂಡ್ಸಲ್ಲಿ ನೋಡಿದೆ ಆ್ಯಂಡ್ ಟೆಂಪಲ್ ಜ್ಯುವೆಲರಿ, ನಾರ್ಮಲ್ ಜಸ್ಟ್ ಟೆಂಪಲೇ ಅಂತಲ್ಲ. ಓಕೆ, ಜ್ಯುವೆಲರಿ ಮಾಡಬೇಕಂದ್ರೆ ಹೆವಿ ಜ್ಯುವೆಲರೀಸೇ ಮಾಡಬೇಕು ಅಂತಂದರೆ ದೇರ್ ಆರ್ ಸಿಂಪಲ್ ಡಿಸೈನ್ಸ್ ಆಲ್ಸೋ. ಕೆಲವೊಬ್ಬರಿಗೆ ಸಟಲ್ ಆಗಿ ಹಾಕೋದು ಇಷ್ಟ ಆಗುತ್ತೆ, ಸಿಂಪಲ್ ಡಿಸೈನ್ಸ್ ಹಾಕೋದು ಇಷ್ಟ ಆಗುತ್ತೆ. ಸೊ ಸಿಂಪಲ್ ಡಿಸೈನ್ಸಲ್ಲಿ ನೋಡಿದಾಗಲೂ ಐ ಫೆಲ್ಟ್ ಸೋ ಗುಡ್, ಡಿಲೈಟಾಗಿ ಅಂದರೆ ಡೆಲಿಕೇಟಾಗಿ ನಾವು ಹಾಕ್ಬೋದು. ಆ್ಯಂಡ್ ನಾನೊಂದು ಚೈನ್ ನೋಡಿದೆ, ಇಟ್ ವಾಸ್ ಸಿಂಪ್ಲಿ ವಿತ್ ಅ ಲಾಕೆಟ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ಸೊ ನಾವು ನಾರ್ಮಲ್ ಚೂಡಿದಾರ್ ನಾರ್ಮಲ್ ಡೇಸಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗ ಹೇಳಿದಾಗ ಪ್ರೇಮ್ ಸರ್ ಕೂಡ ಹೇಳಿದ್ರಲ್ವ, ಸೊ EMI ಮಾಡಿಸ್ಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಗೋಲ್ಡ್ ಇಸ್ ಬೆಸ್ಟ್, ಬಿಕಾಸ್ ನಮ್ಮ ಕಷ್ಟ ಕಾಲದಲ್ಲಿ ಅದೇ ಯೂಸ್ ಆಗೋದು ಗೋಲ್ಡ್. ಸೊ ಐ ವುಡ್ ಲೈಕ್ ಟು ಟೆಲ್ ಆಲ್ ದ ಫೀಮೇಲ್ಸ್, ನಿಮ್ಮ ಹಸ್ಬೆಂಡು ಅವ್ರನ್ನೆಲ್ಲರೂ ಕರ್ಕೊಂಬಂದ್ಬಿಟ್ಟು RR ಗೋಲ್ಡ್ ಪ್ಯಾಲೇಸಲ್ಲಿ ಚಿನ್ನ ಇವಾಗಲೇ ಖರೀದಿ ಮಾಡಿ. ತುಂಬ ಸಕ್ಕದಾಗಿದೆ, ಆಫರ್ಸ್ ಅಂತೂ ನಡೀತಾನೆ ಇದೆ ಅಂತೆ. ಆ್ಯಂಡ್ ಶ್ವೇತಾ ಅವರು ಸಿನಿಮಾಗಳ ಜೊತೆಗೆ ಈಗ ಇನಾಗ್ರಲ್ಲೂ ಬ್ಯುಸಿ ಆಗಿಬಿಡ್ತಾರೆ, ಯಾಕೆಂದರೆ RR ಗೋಲ್ಡ್ ಪ್ಯಾಲೇಸ್ ಇದೊಂದೇ ಅಲ್ಲ, ನೀವು ಹೇಳಿದ ರೀತಿ ಸಾಕಷ್ಟು ಬ್ರಾಂಚಸ್ಗಳು ಇನ್ನು ಮುಂದೆನೂ ಓಪನ್ ಆಗುತ್ತೆ. ದಿಸ್ ಇಸ್ 4th ಶೋರೂಮ್ ಅಲ್ವಾ. ಸೊ ಅವರು ಇನ್ನೂ ಶೋರೂಮ್ ಪಕ್ಕ ಮಾಡ್ತಾರೆ, ಬೇರೆ ಬ್ರಾಂಚಸ್ ಇನ್ನು ಫುಲ್ ಬ್ಯಾಂಗ್ಳೂರಲ್ಲಿ ಎಲ್ಲಿ ಇಲ್ಲ ಅಂತ ಆಗ್ಬಿಡುತ್ತೆ RR ಗೋಲ್ಡ್. ಎಸ್, ಐ ವಿಶ್, ಐ ನೋ ಡೆಫಿನೆಟ್ಲಿ, ಬಿಕಾಸ್ ಅವರು ಮಾತಾಡಿರೋ ರೀತಿ, ಅವ್ರು ಇದ್ದಂಥ ಸರ್, ಈಸ್ ಜಸ್ಟ್ ವಿ ಕ್ಯಾನ್ ಸೇ ದಟ್ ಈಸ್ ಅ ಗೋಲ್ಡನ್ ಮ್ಯಾನ್. ಅವ್ರು ಮಾತಾಡಬೇಕಾದ್ರೆ ಐ ಡಿಡ್ಂಟ್ ಇವನ್ ಫೀಲ್, ಐ ವಾಸ್ ಲೈಕ್ ಓಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರೇನಾ, ಓಕೆ ಈಸ್ ಸೋ ಸ್ವೀಟ್, ಸೊ ಹಂಬಲಾಗಿ ಮಾತಾಡಿದ್ರು ನನಗೆ. ಆ್ಯಂಡ್ ಐ ವಿಶ್ ಹಿಮ್ ಮಚ್ ಮೋರ್. ಖಂಡಿತ ಅಂಥದ್ದೊಂದು ಪರಿಕಲ್ಪನೆ ಇದ್ರೆ, ಸಂಕಲ್ಪ ಇದ್ರೆ ಯಾರು ಬೇಕಾದ್ರೂ ಉನ್ನತಕ್ಕೆ ಏರ್ಬೋದಲ್ವ? ಕರೆಕ್ಟ್, ಅದು ತುಂಬ ಸತ್ಯ. ನಾನು ಇದನ್ನು ನಂಬ್ತೀನಿ. ನಮ್ಮ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋದಕ್ಕಿಂತ ಇದ್ರೂ ಕೂಡ ಈ ಹಂಬಲ್ನೆಸ್ ಇರುತ್ತಲ್ಲ, ಅದನ್ನು ಯಾವತ್ತೂ ಕಳ್ಕೊಬಾರ್ದು. ಮೋರೋವರ್ ಜನಗಳಿಗೆ ಆಗುವಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ಯಾಕೆಂದರೆ ಆಭರಣ ಅಂದರೆ ಎಲ್ರಿಗೂ ಇಷ್ಟ. ಸೊ ಅದು ಕಮ್ಮಿ ವೆಚ್ಚದಲ್ಲಿ, ಅಂದರೆ ವೇಸ್ಟೇಜಸ್ ಎಲ್ಲ ಬಿಟ್ಟು ಒಂದು ರೀಸನಬಲ್ ಪ್ರೈಸಲ್ಲಿ ಗುಣಮಟ್ಟದ ಒಂದು ವ್ಯಾಲ್ಯೂ ಇರುವಂಥ ಒಂದು ಜ್ಯುವೆಲ್ಸ್ನ ಕೊಟ್ಟರೆ ಎಲ್ಲರಿಗೂ ಖುಷಿ. ಇಂಥ ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಾ ಇದ್ದಾರೆ ಅವರು. ಒಂದು ಸೈಡ್ ಅದು ಹಂಗೂ ಹೇಳ್ಬೋದು ನಾವು, ಬಿಕಾಸ್ ಇವಾಗ ಯಾಮಾರೋದು ಜಾಸ್ತಿ ಗೋಲ್ಡ್ ವಿಚಾರದಲ್ಲಿ. ಸೊ ಈಸ್ ಗಿವಿಂಗ್ ಸೋ ಮಚ್ ಗ್ಯಾರಂಟಿ ಅಂತಂದರೆ ಇಟ್ ಇಸ್ ರಿಯಲಿ ಸೇಫ್ ಟು ಬೈ.